ತಂದೆ ವೃದ್ಧಾಶ್ರಮದ ನಿವಾಸಿ ರುಕ್ಮಿಣಿ. ವೃದ್ಧಾಶ್ರಮದ ನಿವಾಸಿ ರೇಣುಕಾ. ವೃದ್ಧಾಶ್ರಮದ ನಿವಾಸಿ ಶಾಂತಮ್ಮ. ಮತ್ತು ಸೊಸೈಟಿ ಡೈರೆಕ್ಟರು ಸೀತವ್ರ ಮಗ ಅಧಿಕಾರಿ. ದೃಶ್ಯ ಒಂದು ಕಸ್ತೂರಿ ನಿವಾಸದ ಆಶ್ರಮದಲ್ಲಿ ವೃದ್ಧಾಶ್ರಮದ ವ್ಯಕ್ತಿಯು ಸೀತಮ್ಮನ ಮಗನಿಗೆ ಕರೆ ಮಾಡುವ ಒಂದು ದೃಶ್ಯ. ಹಲೋ ಹಲೋ, ಯಾರು? ಅದೇ ಸರ್, ನಾವು ವೃದ್ಧಾಶ್ರಮ ಮಾತಾಡ್ತಾ ಇರೋದು. ಹೇಳಿ ಸರ್. ಅದೇ ಸರ್, ನಿಮ್ಮ ತಾಯಿ ಸೀತಮ್ಮ ವೃದ್ಧಾಶ್ರಮ ಬಿಟ್ಟು 6 ತಿಂಗಳು ಒಂದು ಸರ್ ನೋಡಲು ಬಂದಿಲ್ಲ, ಫೋನು ಮಾಡಿಲ್ಲ, ಫೀಸು ಕೊಟ್ಟಿಲ್ಲ ಸರ್ ನೀವು. ಅಯ್ಯೋ ಸರ್, ನಾವು ಇಲ್ಲಿ ಬಿಜಿ ಇರ್ತೀನಿ ಸರ್. ಪದೇ ಫೋನ್ ಮಾಡಿ ಫೀಸು ಅಂತ ಯಾಕೆ ಸರ್ ನಮ್ಗೆ ತಿಳಿತಿದ್ದೀರಾ? ಒಂದೇ ಸಲ ಬಂದಾಗೆಲ್ಲ ಸೆಟಲ್ ಮಾಡ್ತೀನಿ ಬಿಡಿ ಸರ್. ಅಯ್ಯೋ ಸರ್, ಅದಕ್ಕಲ್ಲ ಸರ್ ನಾನು ಫೋನ್ ಮಾಡಿರೋದು. ಹೇಳಿ ಸರ್ ಮಾಡ್ತೀರಾ? ಅದೇ ಸರ್, ನಿಮ್ಮ ತಾಯಿ ಸೀತಮ್ಮ ವೃದ್ಧಾಶ್ರಮದಲ್ಲಿ ಒಂದು ವಾರ ವಿಪರೀತ ಹುಷಾರಿಲ್ಲ ತೀರೋಗ್ಬಿಟ್ರು ಸರ್. ಏನು ಸರ್? ಇನ್ನು ಮೇಲೆ? ಅದೇ ಸರ್, ನಿಮ್ಮ ತಾಯಿ ಸೀತಮ್ಮ ಒಂದು ವಾರದಿಂದ ವಿಪರೀತ ಹುಷಾರಿದೆ, 3 ದಿನದಿಂದ ತೀರ್ಕೊಂಡ್ಬಿಟ್ರು ಸರ್. ಅಯ್ಯೋ ದೇವರೇ, ನನ್ನ ತಾಯಿ ತೀರೋದ್ರ? ನಾನೆಂತ ಪಾಪಿ, ನಾನೆಂತ ಕೂಲಿ, ಕೊನೆಗಾಲದಲ್ಲೂ ನನ್ನ ತಾಯಿ ಮುಖ ನೋಡಿಲ್ವೇ? ಅಯ್ಯೋ ದೇವರೇ, ನಾನೆಂತ ಪಾಪಿ. ಅದೇ ಸರ್, ನಾನು ನಿಮಗೆ ಈ ವಿಷಯ ತಿಳಿಸ್ಬೇಕಂತ ನಾನು ಎಷ್ಟೋ ಸರಿ ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡಿಲ್ಲ ಸರ್. ಅದೇ ರೀತಿ ನಿಮ್ಮ ತಾಯಿ ವೃದ್ಧಾಶ್ರಮದಲ್ಲಿ ಮಾಡಿ ಕುಳಿತಾಣವನ್ನ ನನ್ನ ಮಗನಿಗೆ ಕೊಡ್ಬೇಕಂತ ಸಾಯುವಾಗ ಹೇಳಿದ್ರು. ಈ ವಿಷಯಕ್ಕೆ ಕೇಳಬೇಕಂತ ನಾನು ಎಷ್ಟೋ ಸಾರಿ ಫೋನ್ ಮಾಡಿ ನೀವು ಫೋನ್ ರಿಸೀವ್ ಮಾಡಿಲ್ಲ ಸರ್. ಅಯ್ಯೋ ಸರ್, ಬೆಲೆ ಕಟ್ಟಲಾಗ ನನ್ನ ತಾಯಿನೇ ಕಳ್ಕೊಂಡ ಮೇಲೆ ಆ ದುಡ್ಡನ್ನು ತಗೊಂಡು ಏನ್ ಮಾಡಿ ಸರ್? ಆ ದುಡ್ಡನ್ನು ನಿಮ್ಮ ಅನಾಥಾಶ್ರಮದಲ್ಲಿ ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ ಸರ್. ನಾನು ಈ ತಕ್ಷಣ ಬಂದು ನಿಮ್ಮನ್ನು ನೋಡ್ತೀನಿ ಸರ್. ಸರ್ ಆಯ್ತು, ಬಂದ್ ಮಾಡ್ತೀನಿ ಸರ್. ಸರಿ ಆಯ್ತು, ಬನ್ನಿ ಸರ್. ಥ್ಯಾಂಕ್ ಯು ಸರ್. ದೃಶ್ಯ 2. ಕಸ್ತೂರಿ ಭಾಷಾ ಆಶ್ರಮದಲ್ಲಿ ಈಗೊಂದು ದಿನ ಲಕ್ಷ್ಮಮ್ಮನು ತನ್ನ ಮಗನ ನೆನಪಿನಲ್ಲಿ ಗೋಳಾಡುತ್ತಿರುವಾಗ ವೃದ್ಧಾಶ್ರಮ ನಿವಾಸಿಗಳು ಬರುವ ಸನ್ನಿವೇಶ. ಸುತ್ತಲೇ ಕತ್ತಲೆ ಮೂಡುತ್ತಲೇ ಯಾಕೆ ಮನೆ ನೆನ್ಪಾಯ್ತಾ ಲಕ್ಷ್ಮಕ್ಕ? ಯಾವ್ದ ಫೋಟೋ ಬೇರೆ ನಿನ್ ಮಗ ಅಯ್ಯೋ, ನೀನೇನ್ ನೆನ್ಪಾಗಿ ಬಂದು ತಿಂಗಳಾಯ್ತು. ಇದು ಬರ್ತೀನಿ. ಅಯ್ಯೋ, ಅವ್ಳು ತುಂಬಾ ಬೇಜಾರಾಗೋಳೆ. ನಾನು ಏನಾದ್ರು ಮಾಡಿ ಇದು ಸರಿ ಆಯ್ತು.